ಎಲ್ರಿಗೂ ನಮಸ್ತೆ. ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಅಂಡ್ ರೆಸಿಪೀಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 3 ರೀತಿಯ ವಿಭಿನ್ನ ದೋಸೆಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಹಾಗೆ ತುಂಬ ರುಚಿಯಾಗಿ ಮಾಡ್ಕೋಬಹುದಾದಂತಹ ಈ ದೋಸೆಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇ ದೋಸೆ ಬಂದು ಗೋಧಿ ದೋಸೆ. ಗೋಧಿ ದೋಸೆನ ಮಾಡ್ಕೊಳ್ಳೋದಕ್ಕೆ ನಮಗೆ ಮನೆಯಲ್ಲಿ ಕೇವಲ 3 ಪದಾರ್ಥಗಳಿದ್ರೆ ಸಾಕು, ಸಾಫ್ಟ್ ಆದಂತಹ ದೋಸೆ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಯಾವುದೇ ರೀತಿಯ ಕಡಲೆ ಹಿಟ್ಟು ಬೇಡ, ರವೆ ಬೇಡ, ರುಬ್ಬೋದು ಬೇಡ, ಹಾಗೆ ಸೋಡಾ ಕೂಡ ಬೇಕಾಗಿಲ್ಲ. ಮೊದಲಿಗೆ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ತಗೊಂಡು ನಾನು ತೋರಿಸಿರುವಂತಹ ಕಪ್ಪಲ್ಲಿ 2 ಕಪ್ ಆಗೋ ಅಷ್ಟು ಗೋಧಿ ಹಿಟ್ಟನ್ನ ಜರಡಿ ಇಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೆ ಅದೇ ಕಪ್ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು, ಈಸಿಯಾಗಿ ದೋಸೆನ ಮಾಡ್ಕೋಬಹುದು. ಹಾಗೆ ಹೆಲ್ದಿ ಆಗು ಇರುತ್ತೆ. ಚಪಾತಿ ತಿಂದು ಬೇಜಾರಾಗಿದ್ರೆ ಇದನ್ನು ಒಮ್ಮೆ ಟ್ರೈ ಮಾಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ದಲೇ ಇರೋ ರೀತಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಸೋಟಿನ ಸಹಾಯದ ಮೂಲಕ ದೋಸೆ ಹಿಟ್ಟಿನ ಅದಕ್ಕೆ ಒಂದು ಗಂಟಿಲ್ದಲೇ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ದೋಸೆ ಹಿಟ್ಟು ರೆಡಿ ಆಗೋಯ್ತು. ಸೋಡಾನ ನಾನು ಸೇರಿಸ್ಕೊಂಡಿಲ್ಲ. ನೀವೇನಾದ್ರೂ ಬೇಕು ಅಂದ್ರೆ 1 ಚಿಟಿಕೆ ಸೋಡಾನ ಸೇರಿಸ್ಕೊಬಹುದು, ಆದ್ರೆ ಅವಶ್ಯಕತೆ ಇಲ್ಲ. ದೋಸೆ ಚೆನ್ನಾಗೇ ಬರುತ್ತೆ. ಇದನ್ನ ಒಂದು ಪ್ಲೇಟ್ ಮುಚ್ಚಿ 10 ರಿಂದ 15 ನಿಮಿಷಗಳ ಕಾಲ ಬಿಟ್ಬಿಡೋಣ. 15 ನಿಮಿಷ ಆಗಿದೆ. ತವಾನ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೊಂಡು ನಂತರ ದೋಸೆನ ಹಾಕೋಬೇಕು. ದೋಸೆನ ಹಾಕೊಂತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಜೊತೆಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ದೋಸೆ ಮೇಲೆ ದೋಸೆನ 1 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಟ್ರೆ ಸಾಕು, ದೋಸೆ ರೆಡಿ ಆಗಿಬಿಡುತ್ತೆ. ನೋಡಿ ಯಾವ ರೀತಿ ಬರ್ತಿದೆ ಅಂತ. ಸ್ವಲ್ಪನೂ ಕೀಳೋದಿಲ್ಲ. ಈಸಿಯಾಗಿ ದೋಸೆನ ತೆಗಿಬಹುದು. ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ 10 ನಿಮಿಷದಲ್ಲಿ ಮಾಡ್ಕೋಬಹುದು. ತುಂಬಾನೇ ಈಸಿ, ಹಾಗೆ ತುಂಬಾನೇ ಕಡಿಮೆ ಸಮಯನ ತಗೊಳುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಂತರ ಟೊಮೊಟೊ ದೋಸೆನ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಬೇಳೆ ನೆನೆಸಿ ರುಬ್ಬೋ ಅವಶ್ಯಕತೆನೇ ಇಲ್ಲ, ಹಾಗೆ ಸೋಡಾ ಕೂಡ ಅವಶ್ಯಕತೆ ಇಲ್ಲ. ಇನ್ಸ್ಟಂಟ್ ಆಗಿ ಬೆಳಗಿನ ತಿಂಡಿಗೆ ಕ್ವಿಕ್ ಆಗಿ ಗರಿಗರಿಯಾದಂತಹ ಇನ್ಸ್ಟಂಟ್ ಟೊಮೊಟೊ ದೋಸೆನ ಟ್ರೈ ಮಾಡಿ ನೋಡಿ. ಹಾಗೆ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬಾನೇ ಇಷ್ಟಪಡ್ತಾರೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ 1/4 ಕಪ್ಗಿಂತ ಜಾಸ್ತಿ, ಅರ್ಧ ಕಪ್ಗಿಂತ ಕಮ್ಮಿ ಅಳತೆನಲ್ಲಿ ಕಡಲೆ ಹಿಟ್ಟು, ಹಾಗೆ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರು, ಹಾಗೆ ಮೀಡಿಯಂ ಸೈಜ್ದು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ದೋಸೆದು. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ರುಬ್ಕೊಂಡಾಗಿದೆ. ತುಂಬ ಚೆನ್ನಾಗಿ ರುಬ್ಕೋಬೇಕು, ಯಾಕಂದರೆ ಟೊಮೊಟೊ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ತರ್ತರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ನೀರೇನು ಜಾಸ್ತಿ ಹಾಕ್ಕೊಂಡಿಲ್ಲ. ಒಂದು ಟೀ ಕಪ್ಪಲ್ಲಾಗೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ರುಬ್ಕೊಂಡಾದಮೇಲೆ ರುಬ್ಕೋಬೇಕಾದ್ರೆ ಮಾತ್ರ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಒಂದು 10 ರಿಂದ 15 ನಿಮಿಷ ಎತ್ತಿಟ್ಕೊಂಡ್ರೆ ಸಾಕು. ಆ ಟೈಮಲ್ಲಿ ನಾವು ಚಟ್ನಿ ಏನಾದರೂ ಮಾಡ್ಕೋಬೋದು. ಈಗ 10 ರಿಂದ 15 ನಿಮಿಷ ಆಗಿದೆ. ಈಗ ದೋಸೆ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ತವಾ ಕೂಡ ಬಿಸಿ ಇಟ್ಟಿದೆ. ತವಾ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ದೋಸೆ ಮಾಡಬೇಕಾದ್ರೆ ಯಾವಾಗ್ಲೂ ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ತವನ ಬಿಸಿ ಮಾಡಿ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ತಣ್ಣೀರನ್ನು ಚುಮ್ಕಿಸಿ ನಂತರ ದೋಸೆನ ಹಾಕೋಬೇಕು. ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ಹಾಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಒಂದು ಸ್ವಲ್ಪನೂ ಕಿತ್ತೋಗ್ತಿಲ್ಲ. ದೋಸೆ ಹಾಕಿ 2 ಸೆಕೆಂಡ್ ಆದಮೇಲೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ಸ್ಟಂಟ್ ಆಗಿ 10 ನಿಮಿಷದಲ್ಲೆಲ್ಲ ಈ ದೋಸೆನ ಮಾಡ್ಕೋಬಹುದು. ದೋಸೆ ಇವಾಗ ಕಲರ್ ಚೇಂಜ್ ಆಗಿದೆ. ಈಗ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ದೋಸೆನ ತಕ್ಕೊಳ್ಬಿಡೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಕೂಡ ಹಾಕೋಬಹುದು, ಹಾಗೆ ಎಣ್ಣೆ ಬದಲು ತುಪ್ಪ ಕೂಡ ಸೇರಿಸ್ಕೊಬಹುದು ಮೇಲ್ಗಡೆ. ದೋಸೆ ನಿಮ್ಗೇನಾದರೂ ಸಾಫ್ಟ್ ಆಗಬೇಕು ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ದೋಸೆನ ಬೇಯಿಸ್ಕೊಂಡ್ರೆ ಸಾಕು. ಗರ್ಗರಿಯಾಗಿ ಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದಾಗಿದೆ. ನೆಕ್ಸ್ಟ್ ದೋಸೆ ಬಂದು ರೇಷನ್ ಅಕ್ಕಿಯಿಂದ ಗರಿಗರಿಯಾದಂತಹ ಒಂಬಣ್ಣ ಬರುವಂತಹ ದೋಸೆ ಯಾವ ರೀತಿ ಮಾಡೋದು. ಈ ದೋಸೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ರೆ ದೋಸೆ ಕೀಳದೆ ಹಾಗೆ ಒಂಬಣ್ಣ ರೀತಿಯಲ್ಲಿ ಚೆನ್ನಾಗಿ ಬರುತ್ತೆ.
ಕೊನೆವರೆಗೂ ನೋಡಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಯಾವ ರೀತಿ ಮಾಡೋದು ನೋಡೋಣ. ಒಂದು ಪಾತ್ರೆ ತೊಗೊಂಡು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿಯನ್ನು ನಾನು ತೊಗೋತಾ ಇದ್ದೀನಿ. ರೇಷನ್ ಅಕ್ಕಿನೇ ತೊಗೋತಾ ಇದ್ದೀನಿ, ಬೇರೆ ಯಾವ ಅಕ್ಕಿನೂ ತೊಗೋತಾ ಇಲ್ಲ. ನೀವು ಬೇಕಾದರೆ ಬೇರೆ ಅಕ್ಕಿನೂ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ರೇಷನ್ ಅಕ್ಕಿಯಿಂದನೇ ಮಾಡ್ತಿರೋದ್ರಿಂದ ರೇಷನ್ ಅಕ್ಕಿಯಲ್ಲಿ 2 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಈ ಗ್ಲಾಸಲ್ಲಿ 1/4 ಭಾಗದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಜೊತೆಗೆ 3 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು 3 ರಿಂದ 4 ಸರಿ ವಾಶ್ ಮಾಡ್ಕೋಬೇಕಾಗುತ್ತೆ. ರೇಷನ್ ಅಕ್ಕಿ ಆಗಿರೋದ್ರಿಂದ ಧೂಳಿನ ಕಣಗಳು ಜಾಸ್ತಿ ಇರೋದ್ರಿಂದ 3 ರಿಂದ 4 ಸರಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟು ವಾಶ್ ಮಾಡ್ಕೊಂಡಾದಮೇಲೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ನೆನೆ ಹಾಕಬೇಕಾಗುತ್ತೆ. ಅದನ್ನು ಮುಚ್ಚಿ 4 ರಿಂದ 5 ಅವರು ನೆನೆಯಕ್ಕೆ ಬಿಟ್ಬಿಡೋಣ. ಇನ್ನೇನೊಂದು 10 ನಿಮಿಷದಲ್ಲಿ ಅಕ್ಕಿ ರುಬ್ಬೋ ಟೈಮಲ್ಲಿ ನಾವು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಅವಲಕ್ಕಿನ ತೊಗೊಳ್ಳೋಣ. ಅವಲಕ್ಕಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಕೂಡ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ನೆನೆಸಿಡಬೇಕಾಗುತ್ತೆ. ಒಂದು 10 ನಿಮಿಷ ನೆನ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಅದು. ನೋಡಿ ಅಕ್ಕಿ ಮತ್ತು ಕಾಳೆಲ್ಲ ಚೆನ್ನಾಗಿ ನೆಂದಿದೆ, 4 to 5 ಅವರ್ಸ್ ನೆಂದಿದೆ. ನಂತರ ಇದ್ರ ಜೊತೆಗೆ ಅವಲಕ್ಕಿನೂ ಕೂಡ 10 ನಿಮಿಷ ನೆಂದಿದೆ. ಇದ್ರ ಜೊತೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡ್ರೆ ದೋಸೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ. ಬನ್ನಿ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಇದೆ, ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ತುಂಬ ಸ್ಮೂತಾಗಿ ರುಬ್ಕೋಬೇಕು, ಯಾಕಂದರೆ ಈರುಳ್ಳಿ ಏನಾದರೂ ಸಣ್ಣದಾಗಿ ಸಿಕ್ಕಿದ್ರೆ ದೋಸೆ ಕಿತ್ತೋಗೋವಂಥ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ರುಬ್ಕೋಬೇಕು. ಒಂಚೂರು ಈರುಳ್ಳಿನೇ ಆಗಲಿ ಅಕ್ಕಿನೇ ಆಗಲಿ ತರ್ತರಿಯಾಗಿರಬಾರ್ದು. ತುಂಬ ಸ್ಮೂತಾಗಿ ದೋಸೆಗೆ ಯಾವ ರೀತಿ ರುಬ್ಕೋತೀವೋ ಆ ರೀತಿ ರುಬ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನೋಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಮಿಕ್ಕಿರುವಂತಹ ಅಕ್ಕಿ ಹಾಗೆ ಅವಲಕ್ಕಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈರುಳ್ಳಿ ಹಾಕಿರೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ದೋಸೆ ಕೀಳೋ ಅಲ್ಲ ಚೆನ್ನಾಗಿ ಬರುತ್ತೆ. ರೇಷನ್ ಅಕ್ಕಿಯಿಂದ ಮಾಡಬೇಕಾದ್ರೆ ಈ ರೀತಿ ಒಂದು ಸರಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ನಾವು ದೋಸೆನ ತಿಂತೀವಿ ಗರಿಗರಿಯಾಗಿ ಆ ರೀತಿಯೇ ಚೆನ್ನಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ. ನಾನು ಎಲ್ಲ ಕೂಡ ರುಬ್ಕೊಂಡು ಮಿಕ್ಸಿ ಜಾರನ್ನು ಕೂಡ ಒಂದು ಸರಿ ತೊಳ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಪ್ರೋಸೆಸ್ ಅಂತೂ ತುಂಬಾ ಇಂಪಾರ್ಟೆಂಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ನಾವು ಈ ಮುಚ್ಚಳನ ಮುಚ್ಚಿ ಎತ್ತಿಟ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ ಇದಕ್ಕೆ ಮೊದಲೇ ಉಪ್ಪು ಹಾಕ್ಬಿಟ್ಟು ಎತ್ತಿಡ್ತಾರೆ, ಆ ಥರನೂ ಕೂಡ ಮಾಡಬಾರ್ದು. ಉಪ್ಪು ಹಾಕ್ದಲೇ ಎತ್ತಿಟ್ಕೋಬೇಕು. ಜೊತೆಗೆ ಯಾವ ಸೋಡಾನೂ ಕೂಡ ಹಾಕ್ಬಾರ್ದು. ಈ ದೋಸೆಗೆ ಯಾವ ಸೋಡಾ ಕೂಡ ಯೂಸ್ ಮಾಡಿಲ್ಲ ನಾನು. ಜೊತೆಗೆ ನೋಡಿ ಬ್ಯಾಟರ್ ರೆಡಿಯಾಗಿದೆ. ಇದ್ರ ನೆಕ್ಸ್ಟ್ ಮಾರ್ನಿಂಗ್ ನಾನು ತೆಗ್ದಿರೋದು. ನೋಡಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ದೋಸೆ ಹಿಟ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ಇನ್ನು ಮಿಕ್ಕಿರೋ ದೋಸೆ ಹಿಟ್ಟನ್ನು ಎತ್ತಿಟ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನು ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಂತರ ಸ್ಟವ್ ಆನ್ ಮಾಡಿಕೊಂಡು ತವಾ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಈರುಳ್ಳಿಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡ್ಕೊಂಡು ನಂತರ ಚೆನ್ನಾಗಿ ತವಾ ಚೆನ್ನಾಗಿ ಕಾಯಬೇಕು. ತುಂಬ ಚೆನ್ನಾಗಿ ಕಾಯ್ದಷ್ಟು ದೋಸೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಾಯ್ದ ನಂತರ ನಾವು ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ನಾನು ಫಸ್ಟ್ ದೋಸೆನೇ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಫಸ್ಟ್ ದೋಸೆ ಯಾವಾಗಲೂ ವರ್ಸ್ಟ್ ಅಂತ ಹೇಳ್ತಾರೆ, ಬಟ್ ನೋಡಿ ಫಸ್ಟ್ ದೋಸೆನೇ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಈ ರೀತಿ ಸ್ವಲ್ಪ 1/4 ಭಾಗ ಬೆಂದಾದಮೇಲೆ ನಾವು ಸುತ್ತ ಎಣ್ಣೆ ಹಾಕ್ಕೊಳ್ಳೋಣ. ನಂತರ ಇದು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಒಂಬಣ್ಣ ಬಂದಾದಮೇಲೆ ತೆಗೆಯೋಣ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಿ ಅಲ್ವಾ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಯಾವ ರೀತಿಯಾಗಿ ದೋಸೆನ ಹೋಟೆಲ್ ಶೈಲಿಯಲ್ಲಿ ಮಾಡ್ಕೊಳ್ಳೋದು ಅಂತ. ಈ 3 ರೀತಿಯ ವಿಭಿನ್ನವಾದಂತಹ ದೋಸೆಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.